ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿ ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ, ಹಾಗೆ ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಸಿರಲಿ ಅಂತ ಮನಸ್ಪೂರ್ವಕವಾಗಿ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಇನ್ನು ಇವತ್ತು ಬಂದು ಗುರುವಾರ ಫ್ರೆಂಡ್ಸ್. ಟೈಮು 5 ಕಾಲಾಗಿತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಎತ್ತಿದ ತಕ್ಷಣವೇ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎತ್ತಿನ ಗಾಡಿ. ಇಲ್ಲ ಅಪರೂಪ ಅಲ್ವಾ? ಹಳ್ಳಿ ಕಡೆ ಕೂಡ ಸ್ವಲ್ಪ ಅಪರೂಪನೇ ಇತ್ತೀಚೆಗಂತೂ. ಇನ್ನು ಟ್ಯಾಕ್ಟ್ರಿ ಅದೆಲ್ಲ ಬಂದಿರೋದ್ರಿಂದ ಎತ್ತಿನ ಗಾಡಿ ಕೆಲವರು ಇಟ್ಕೊಂಡಿರ್ತಾರೆ, ಕೆಲವರು ಇಟ್ಕೊಂಡಿರೋದಿಲ್ಲ. ಬಟ್ ಈ ಥರ ನೋಡಿದ್ರಂತೂ ಜೋಡಿ ಜೋಡಿ ಎತ್ತು ಮತ್ತು ಗಾಡಿಯಲ್ಲಿ ಮರಳು. ಇನ್ನು ಮನೆ ಲೋನ್ ಬಂದಿದೆ ಅಂತ ಹೇಳಿದ್ನಲ್ವ, ಎಲ್ಲರೂ ಕೂಡ ಮಣ್ಣೆಲ್ಲ ಒಡ್ಸ್ಕೊತಾ ಇದ್ದಾರೆ. ಇನ್ನು ಕಂಪಲ್ಸರಿ ಸಿಮೆಂಟು ಮಣ್ಣು ಎಲ್ಲ ಬೇಕಲ್ವ. ಇನ್ನು ಎಲ್ಲ ಕೂಡ ತೊಗೊಂಬಂದು ಸುರಿತಾ ಇದ್ದಾರೆ. ಇನ್ನು 2 ಎತ್ತಿನ ಗಾಡಿ ಬಂದು ಮುಂದೆ ಹೋಗಿದ್ವು. ಈ ಕಡೆ ನಮ್ಮ ಮನೆ ಆಪೋಸಿಟ್ಟು ಒಂದು ಮನೆ ಇದೆ ಅಲ್ವಾ, ಆ ಅಕ್ಕರು ಮರಳೆಲ್ಲ ಹಾಕ್ಸ್ಕೊತಾ ಇದ್ದಾರೆ. 1-2 ಕಣದಕ್ಕೆ ಹೋಗಿದ್ವು ಗಾಡಿಗಳು. ಇನ್ನು 3 ಗಾಡಿ ಬಂದು ಇಲ್ಲೇ ನಿಂತಿದ್ವು. ಏನೋ ಒಂಥರ ಖುಷಿ ಆಯ್ತಪ್ಪ ಈ ಥರ ನೋಡಿಬಿಟ್ಟು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇನ್ನು ಚಿಕ್ಕಮ್ಮರಿಗೆ ಬಂದು ಒಂದು ಗಾಡಿ ಬೇಕಂತ ಹೇಳಿದ್ರು. ಸದ್ಯಕ್ಕೆ ಒಂದು ಗಾಡಿ ಮಿಕ್ತು, ಆಗ ಮರಳೆ ಇವಾಗ ಇಲ್ಲಿ ಹಾಕ್ಸ್ಕೊತಾ ಇದ್ದಾರೆ. ಅವರಿಗೆ ನಾಳೆ ಕೂಡ ಹೇಳಿದ್ದಾರೆ ಬೇಕು ಒಂದು 5 ಗಾಡಿ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಸದ್ಯಕ್ಕೆ ಒಂದು ಗಾಡಿ ಮರಳು ಮಿಕ್ತು. ಅದಕ್ಕೆ ಇವಾಗ ಅದನ್ನೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಹಾಕ್ತಾಯಿದ್ದಾರೆ. ಹಳ್ಳಿ ಕಡೆ ಇಷ್ಟೇ, ಕೆಲವರೆಲ್ಲ ಟ್ಯಾಕ್ಟ್ರಿಯಲ್ಲಿ ಲೋಡ್ಗಟ್ಟಲೆ ಓಡಿಸ್ಕೊತಾರೆ, ಕೆಲವರು ಬಂಡಿ ಲೆಕ್ಕ ಈ ಥರ ಎತ್ತಿನ ಗಾಡಿ ಲೆಕ್ಕ ಹೇಳ್ಬಿಟ್ಟು ಓಡಿಸ್ಕೊತಾ ಇರ್ತಾರೆ. ಮರಳು ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಮಳೆ ಬಂದಿರೋದ್ರಿಂದ ಮರಳೆಲ್ಲ ಸ್ವಲ್ಪ ಹಸಿ ಆಗಿತ್ತು. ಅಷ್ಟೊಂದು ಬಿಸಿಲಿಲ್ಲಲ್ವ ಸದ್ಯಕ್ಕೆ, ಮರಳೆ ಬರೋದ್ರಿಂದ ಸ್ವಲ್ಪ ಹಸಿ ಇತ್ತು. ಇನ್ನು ಗಾಡಿಯೆಲ್ಲ ಮರಳೆಲ್ಲ ಹಾಕ್ಬಿಟ್ಟು ನಾವು ಹೋದ್ರು. ಅವರು ಹೋದ ತಕ್ಷಣ ಇನ್ನು ಗುಂಡ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ, ಇನ್ನು ಎತ್ತಿರಲಿಲ್ಲ. ಇನ್ನು ಬೆಳಗ್ಗೆನೇ ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು ವಾತಾವರಣ ಕೂಡ. ಇನ್ನು ಅವ್ನು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮವರು ಎಲ್ಲರೂ ಕೂಡ ಎದ್ದಿದ್ರು. ಇನ್ನು ನಾನು ಟೀ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಟೀ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಟು ಇನ್ನು ನಾನು ಕೂಡ ಕುಡಿತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಟೀ ಬೇಕು ಕಂಪಲ್ಸರಿ. ಇತ್ತೀಚೆಗಂತೂ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಟೀ ಕುಡಿಯೋದು. ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂದರೂ ಕೂಡ ಇನ್ನು ಕೆಲಸಕ್ಕೆ ಬರ್ತಿರ್ತಾರಲ್ವ, ಅವ್ರಿಗೆ ಮಾಡಿಕೊಡ್ಬೇಕಾಗುತ್ತೆ. ಇನ್ನು ಮಾಡಿದ್ರೆ ನಾನು ಕೂಡ ಅವ್ರ ಜೊತೆಗೆ ಹಂಗೆ ಕುಡಿಯೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಸೆಂಟ್ರಲ್ಲಿ ಬಿಟ್ಬಿಟ್ಟಿದ್ದೆ, ಅಷ್ಟೊಂದು ಕುಡಿತಾ ಇರಲಿಲ್ಲ, ಮತ್ತೆ ಹೋಗಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಟೀ ಎಲ್ಲ ಕುಡಿದ್ಮೇಲೆ ಇವಾಗ ಇಲ್ಲಿ ಪಾಯ ಇಡ್ತಾಯಿದ್ದಾರೆ ಚಿಕ್ಕಮ್ಮರದು. ಅಂದರೆ ಇವಾಗ ಎಷ್ಟರಿಂದ ಎಷ್ಟಕ್ಕೆ ಮನೆ ಕಟ್ಟಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಜಾಗ ಆ ಕಡೆ ಜಾಗ ಮಿಕ್ಕಿತ್ತು ಮುಂಚೆನೇ. ಇವಾಗ ಅದು ಲೆವೆಲ್ ತೊಗೊಂಡು ಆ ಕಡೆ 3 ಅಡಿ ಬಿಟ್ಬಿಟ್ಟು ಮತ್ತು ಈ ಕಡೆನೇ ಸ್ವಲ್ಪ ತೊಗೊಂಡು ಎಲ್ಲ ಟೇಪ್ ತೊಗೊಂಡು ಅಳತೆ ಇಡ್ತಾಯಿದ್ದಾರೆ ಎಷ್ಟಕ್ಕೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಅಣ್ಣನಿಗೆ ಎಲ್ಲ ಗೊತ್ತು, ನಮ್ಮ ಅಣ್ಣಗೆ ಯಾರೇ ಕೆಲಸ ಮಾಡ್ತಾನಲ್ವ, ಇನ್ನು ಕಂಪಲ್ಸರಿ ಕೆಲಸ ಎಲ್ಲ ಗೊತ್ತು ಅದ್ರ ಬಗ್ಗೆ ಏನು ಎತ್ತ ಅಂತೇಳ್ಬಿಟ್ಟು. ಇನ್ನು ಬೇರೆಯವ್ರನ್ನ ಕರ್ಕೊಬರೋ ಅವಶ್ಯಕತೆ ಕೂಡ ಇಲ್ಲ, ಎಲ್ಲ ಕೂಡ ನಮ್ಮ ಅಣ್ಣ ನೋಡ್ಕೊತಾ ಇದ್ದಾರೆ ಸದ್ಯಕ್ಕೆ. ಈಗ ಅಂದರೆ ಬೇರೆಯವ್ರನ್ನ ಸ್ವಲ್ಪ ಜನನ ಕೆಲಸಕ್ಕೆ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಇನ್ನು ಕೆಲಸಕ್ಕೆ ಅಂದರೆ ಬೇರೆಯವ್ರನ್ನ ಯಾರನ್ನು ತೊಗೊಂಡಿಲ್ಲ. ಇನ್ನು ನಮ್ಮ ಮಾವ, ನಮ್ಮ ಚಿಕ್ಕಪ್ಪ, ನಮ್ಮ ಅಣ್ಣ 3 ಜನನೇ ಸದ್ಯಕ್ಕೆ ಇವಾಗ ಮಾಡ್ತಾಯಿದ್ದಾರೆ. ಆಮೇಲೆ ಸ್ವಲ್ಪ ಎಲ್ಲ ಬೇಸ್ಮಠ ಎಲ್ಲ ಆದಮೇಲೆ ಇನ್ನು ಕೂಲರ್ನ ಇಟ್ಕೊಂಡ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸದ್ಯಕ್ಕೆ ಇವಾಗ ಇಷ್ಟೇ. ಇನ್ನು ಅಂತೂ ಇಂತೂ ಇವತ್ತು ಪಾಯ ಇಟ್ಬಿಡೋಣ ಮತ್ತು ಎಲ್ಲ ಮರಳೆಲ್ಲ ತೆಗೆದುಬಿಡೋಣ ಅಂತೇಳ್ಬಿಟ್ಟು ಇನ್ನು ಬೆಳಗ್ಗೆಯಿಂದನೇ ಅಂದರೆ 3 ದಿನದಿಂದನೇ ಮಾತಾಡ್ತಾಯಿದ್ರು. ಇನ್ನು ಶುಕ್ರವಾರ ಬಂದು ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ, ಒಳ್ಳೆ ದಿನ ಮತ್ತು ಒಳ್ಳೆ ವಾರ ಕೂಡ ಅಲ್ವಾ. ಟೈಮ್ ನೋಡ್ಕೊಂಬಿಟ್ಟು ಇನ್ನು ಪಾಯ ಎಲ್ಲ ತೆಗ್ದಿರ್ತಾರಲ್ವ, ಇನ್ನು ಥರ ಹಾಕ್ಬಿಟ್ಟು ಬೇಸ್ಮಠ ಹಾಕೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿ ಅಂಥೇಳಿ ಇವತ್ತೆಲ್ಲ ಸ್ವಲ್ಪ ಟೇಪ್ ತೊಗೊಂಡೆಲ್ಲ ಅಳತೆ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಇವಾಗ 2 ಬೆಡ್ರೂಮು, ಒಂದು ಹಾಲು, ಒಂದು ದೇವ್ರ ಮನೆ ಆ ಥರ ಇರುತ್ತಲ್ವ, ಆ ಥರ ಎಲ್ಲ ಸ್ಕೆಚ್ ಹಾಕ್ಬಿಟ್ಟು ಇವಾಗ ಇದೆಲ್ಲ ಮಾಡ್ಕೊತಾ ಇದ್ದಾರೆ. ಮುಂಚೆ ಇದು ಸ್ವಲ್ಪ ಆ ಕಡೆ ಜಾಗ ಅಂದರೆ ಅದನ್ನು ಕಟ್ಟಿರಲಿಲ್ಲ, ಈ ಕಡೆನೇ ಸ್ವಲ್ಪ ಬೈಕು ಏನಾದರೂ ಓಡಾಡೋಕ್ಕೆ ಜಾಗ ಬಿಟ್ಕೊಂಡು ಈ ಕಡೆನೇ ಹಾಕ್ಕೊಂಡಿದ್ರು ಮನೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಬೇಸ್ಮಠ, ಅಲ್ಲಿವರೆಗೂ ಅಷ್ಟೊಂದು ಜಾಗ ಮಿಕ್ಕಿತ್ತು. ಅದಕ್ಕೋಸ್ಕರ ಇವಾಗ ಅದನ್ನು 3 ಅಡಿ, ಎಷ್ಟು ಅಡಿ ಬೇಕಷ್ಟು 3 ಅಡಿ ಅವ್ರಿಗೆ ಗ್ಯಾಪ್ ಕೊಟ್ಬಿಟ್ಟು, ಮಿನಿಮಮ್ ಅಂದರೆ 3 ಅಡಿ ಇರಬೇಕು ಬೇರೆ ಬೇರೆ ಮನೆಗೆ ಎಲ್ಲ ಕೂಡ, ಅದು ರೂಲ್ಸ್ ಪ್ರಕಾರ. ಅದಕ್ಕೆ 3 ಅಡಿಗಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಬಿಟ್ಟಿದ್ದಾರೆ. ಇರಲಿ ನಾವೇ ತಾನೇ ಓಡಾಡೋದು ಇರುತ್ತೆ ಅಂತೇಳ್ಬಿಟ್ಟು ಇನ್ನು ಬಿಟ್ಟು ಇವಾಗ ಸ್ವಲ್ಪ ಎಲ್ಲ ಟೇಪ್ ತೊಗೊಂಡು ಅಳತೆ ಮಾಡಿ ಇವಾಗ ಎಲ್ಲ ಮಾರ್ಕ್ ಮಾಡ್ತಾಯಿದ್ದಾರೆ. ಇನ್ನು ಮಾರ್ಕ್ ಮಾಡೋದಕ್ಕೆ ಏನು ಬಳಸ್ತಾರೆ ಅಂದರೆ ಗೊತ್ತಲ್ಲ, ರಂಗೋಲಿ ಇಟ್ಟೆ. ಹಳ್ಳಿ ಕಡೆ ಅಷ್ಟೇ ಜಾಸ್ತಿ ರಂಗೋಲಿ ಇಟ್ಟೇ ಬಳಸೋದು, ಯಾಕೆಂದರೆ ಅದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಹೊಡಿತಾ ಇರುತ್ತೆ, ಏನು ಕೂಡ ಮಿಸ್ ಆಗೋಲ್ಲ. ಮತ್ತು ಬುನಾದಿ ಎಲ್ಲ ತೆಗಿಬೇಕಾದ್ರೆ ಕರೆಕ್ಟಾಗಿ ಗುರ್ತಿಟ್ಕೊಂಡು ಆರಾಮಾಗಿ ತೆಗಿಬೋದು ಅಂತೇಳ್ಬಿಟ್ಟು ಇನ್ನು ರಂಗೋಲಿ ಇಟ್ಟೆಲ್ಲ ನನ್ನ ತಮ್ಮ ಮಾರ್ಕ್ ಮಾಡ್ತಾಯಿದ್ದಾನೆ. ಅವನು ಕೂಡ ಒಂದು 1/2 ಅವರ್ ಟೈಮ್ ತೊಗೊಂಡಿದ್ದ. ಬೆಳಿಗ್ಗೆ ಒಂದು 6:45 ಅಷ್ಟೊತ್ತಿಗೆ ಹೋಗ್ಬಿಡ್ತಾನೆ ಕೆಲಸಕ್ಕೆ. ಇನ್ನು ಸರ್ಗೆ ಫೋನ್ ಮಾಡಿಬಿಟ್ಟು ಒಂದು 1/2 ಅವರ್ 1 ಅವರ್ ಲೇಟ್ ಆಗುತ್ತೆ ಸರ್ ಅಂತೇಳ್ಬಿಟ್ಟು ಪರ್ಮಿಷನ್ ತೊಗೊಂಡು ಉಳ್ಕೊಂಡ. ಅವ್ನು ಇರೋದಕ್ಕೇ ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಬಿಟ್ಟು ಇವಾಗ ಪಾಯ ಎಲ್ಲ ಇಡ್ತಾಯಿದ್ದಾರೆ.
ನಿಜವಾಗ್ಲೂ ಮನೆ ಕಟ್ಟಿಸ್ಬೇಕಂದ್ರೆ ತಮಾಷೆ ಮಾತೆಲ್ಲ ತುಂಬ ಕಷ್ಟ ಫ್ರೆಂಡ್ಸ್. ಅಂದರೆ ಇಷ್ಟಕ್ಕೇ ಎಷ್ಟೊಂದು ದುಡ್ಡು ಖರ್ಚಾಗಿದೆ ಹೇಳ್ಬೇಕಂದ್ರೆ ಲೆಕ್ಕನೇ ಸಿಗ್ತಾ ಇಲ್ಲ. ಇನ್ನು ಚಿಕ್ಕಪ್ಪ ಮತ್ತು ನಮ್ಮ ಮಾವ ನಾಗೇಶ್ ನಮ್ಮ ಅಣ್ಣ ಪಾಯೆಲ್ಲ ತೆಗಿತಾ ಇದ್ರು ಅದನ್ನೆಲ್ಲನೂ ನೀಟಾಗಿ. ಇಲ್ಲಿ ಚಿಕ್ಕಮ್ಮ ಬಂದು ಸ್ವಲ್ಪ ಬಿಸಿಲು ಬರ್ತಾಯಿತ್ತು, ಲೈಟಾಗಿ ಬರ್ತಾಯಿತ್ತು, ಅಷ್ಟೊಂದು ಬಿಸಿಲಿರಲಿಲ್ಲ. ಇನ್ನು ಇವಾಗ ಹಬ್ಬ ಬೇರೆ ಬಂದ್ವಲ್ವ, ಇನ್ನು ಶ್ರಾವಣ ಸ್ಟಾರ್ಟ್ ಆಯಿತು, ನಾಗರ ಪಂಚಮಿ ಅದೆಲ್ಲ ಬರುತ್ತೆ ನಮಗೆ. ಇನ್ನು ಮಾರಮ್ಮನ ಬಂತು ಬಂದೇ ಬಿಡ್ತು, ಇನ್ನೊಂದು 3 ವಾರ ಇದೆ ಅಷ್ಟೇ. ಆಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಖಾರ ಪುಡಿ ಎಲ್ಲ ಬೇಕಲ್ವ. ಇನ್ನು ಕೊತ್ತಂಬರಿ ಕಾಳು ತಂದಿದ್ರು, ಮೊನ್ನೆ ಚಳ್ಳಕೆರೆಗೆ ಹೋಗಿದ್ರಲ್ಲ ತೊಗೊಬಂದಿದ್ರು, ಒಂದು 3 kg ಅಷ್ಟು. ಅದನ್ನೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಒಣಗಿಸ್ತಾ ಇದ್ದಾರೆ. ಇಲ್ಲಿ ನಮ್ಮೂರಲ್ಲೇ ಮಿಷಿನ್ ಇದೆ, ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಹಿಟ್ಟು ಮಿಷಿನ್ ಇದೆ, ಮತ್ತು ಈ ಥರ ಸಾಂಬಾರು ಪುಡಿ ಖಾರದ ಪುಡಿ ಹಾಕೋದು ಇದೆ. ಮತ್ತು ನಾವೇನಾದರೂ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ನೆನೆಸ್ಬಿಟ್ಟು ದೋಸೆಗೆ ಹಾಕ್ಸ್ಕೊಬರ್ತೀವಲ್ಲ ಅದು ಕೂಡ ಇದೆ. ಮತ್ತು ಹೂರಣ ರುಬ್ಬೋ ಮಿಷಿನ್ ಕೂಡ ಇದೆ. ಪ್ರತಿಯೊಂದು ಕೂಡ ಎಲ್ಲ ಒಂದೊಂದು ಸಪ್ರೇಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಕೆಲವರೆಲ್ಲ ರುಬ್ಕೊತಾರೆ, ಕೆಲವರು ಜಾಸ್ತಿ ಮಾಡೋರು ಹೋಗ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಬರ್ತಾರೆ. ಇನ್ನು ಬೆಳ್ಳುಳ್ಳಿ ಕೂಡ ತೊಗೊಂಬಂದಿದ್ರು, ಬೆಳ್ಳುಳ್ಳಿ ಸೈಜ್ ಕೂಡ ಚೆನ್ನಾಗಿತ್ತು, ದಪ್ಪಕ್ಕೆ ಪರವಾಗಿಲ್ಲ, ಚೆನ್ನಾಗಿ ತೊಗೊಂಬಂದಿದ್ದಾರೆ. ಸ್ವಲ್ಪ ಕಡಿಮೆ ರೇಟೇ. ಕೊತ್ತಂಬರಿ ಕಾಳು ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೂಡ ಇದು, ಒಣಮೆಣ್ಸಿನ್ಕಾಯಿ ಮತ್ತು ಇವು ಬೆಳ್ಳುಳ್ಳಿ ಎಲ್ಲ ಕೂಡ ಒಣಗ್ಸೋಕ್ಕೆ ಎಲ್ಲ ಹೊರಗಡೆ ಇಟ್ಟಿದ್ರು. ಇನ್ನು ಇದಕ್ಕೆ ಅಂದರೆ ಪೊರಕೆ ಇದು ಅಂದರೆ ತೆಂಗಿನ ಗರಿ ಇದ್ವಲ್ವ, ಮನೆ ಚಪ್ಪರೆ ಹಾಕಿದ್ವಲ್ಲ ಅದರಲ್ಲೆಲ್ಲ ಚಿಕ್ಕಮ್ಮ ಬಿಡಿಸ್ಕೊಂಬಿಟ್ಟು ಎತ್ತಿಟ್ಟಿದ್ರು. ಪೊರಕೆ ಮಾಡೋಣ ಅಂತೇಳ್ಬಿಟ್ಟು, ಕಡ್ಡಿ ಪೊರಕೆ ಅಂತ ಹೇಳ್ತಾರಲ್ವ ಅದು. ಏನಾದರೂ ಸ್ವಲ್ಪ ಕಸ ಗುಡ್ಸೋಕ್ಕೆಲ್ಲ ಚೆನ್ನಾಗಿ ಬರ್ತಿರುತ್ತಿಲ್ಲ ಹೊರಗಡೆ, ಮತ್ತು ರೋಡಲ್ಲೆಲ್ಲ ಸ್ವಲ್ಪ ಕವರ್ ಅವು ಇವು ಬಂದಿರುತ್ತಲ್ಲ ಅದೆಲ್ಲ ಗೂಡ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇನ್ನು ಕಡ್ಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಆ ಕಡೆ ನೋಡ್ತಾ ಇರೋದು ನಮ್ಮ ಎದುರು ಮನೆ ಕಡೆ ಆಗಲಿ ಇವತ್ತೆಲ್ಲ ಬೇಸ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕೂಡ ಮನೆ ಕೆಲಸ ನಡೀತಾ ಇತ್ತು. ಮತ್ತು ಒಣಮೆಣ್ಸಿನ್ಕಾಯಿ ಕೂಡ ತಂದಿತ್ತಲ್ಲ ಚಿಕ್ಕಮ್ಮ, ಅವನು ಕೂಡ ಸ್ವಲ್ಪ ಒಣಗಾಕ್ತಾಯಿದ್ದಾರೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಬಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಸ್ವಲ್ಪ ನೀಟಾಗಿ ಒಣಗಿಲ್ಲ, ಸ್ವಲ್ಪ ಹಸಿ ಇದೆ ಅಂತಂದರೆ ಹಿಟ್ಟು ಕೂಡ ಚೆನ್ನಾಗೇ ಬರೋದೇ ಇಲ್ಲ. ಇನ್ನು ನಾವು ಆ ಮಿಷಿನ್ಗೆ ಹಾಕಿರ್ತೀವಲ್ವ, ಆ ಮಿಷಿನಲ್ಲೇ ಒಂದು ಕಾಲು ಪರ್ಸೆಂಟ್ ಅದರಲ್ಲೇ ಉಳ್ಕೊಂಡ್ಬಿಡುತ್ತೆ, ನಮಗೆ ಸಿಗೋದೇ ಒಂದು ಸ್ವಲ್ಪನೇ. ಅದಕ್ಕೆ ನಾವು ಎಷ್ಟು ಚೆನ್ನಾಗಿ ಒಣಗಿಸ್ತೀವೋ, ಕೊತ್ತಂಬರಿ ಕಾಳಾಗಲಿ ಇಲ್ಲ ಒಣಮೆಣ್ಸಿನ್ಕಾಯಿ ಆಗಲಿ ಎಷ್ಟು ಚೆನ್ನಾಗಿ ಒಣಗಿಸ್ತೀವೋ ಅಷ್ಟೇ ಚೆನ್ನಾಗೇ ಪುಡಿ ಬರ್ತಾ ಇರುತ್ತೆ, ಮತ್ತು ಕ್ವಾಂಟಿಟಿ ಕೂಡ ಜಾಸ್ತಿ ಬರ್ತಾ ಇರುತ್ತೆ. ಇನ್ನು ಎಲ್ಲ ಕೂಡ ಬಿಸಿಲಿಗೆ ಹಾಕ್ಸ್ಬಿಟ್ಟು, ಇನ್ನು ಇದು ಸ್ವಲ್ಪ ಮಧ್ಯಾಹ್ನ ಟೈಮು, ಇನ್ನು ಟೀ ಕಂಪಲ್ಸರಿ ಬೇಕಲ್ಲ ಅವ್ರಿಗೆಲ್ಲ. ಇನ್ನು ಟೀ ಮಾಡ್ತಾಯಿದ್ದೀನಿ ಚಿಕ್ಕಪ್ಪನಿಗೆ, ನಮ್ಮ ಮಾವನಿಗೆ, ನಮ್ಮ ಅಣ್ಣನಿಗೆ, ಚಿಕ್ಕಮ್ಮ ಎಲ್ಲರಿಗೂ ಕೂಡ ಟೀ ಮಾಡ್ತಾಯಿದ್ದೀನಿ. ಇನ್ನು ಹಾಲು ಪೌಡ್ರ್ ಹಾಕ್ಬಿಟ್ಟು ನಾವು ಟೀ ಮಾಡ್ತಾಯಿದ್ದೀವಿ. ಹಾಲು ಪೌಡ್ರ್ ಇಷ್ಟು ದಿನ ಖಾಲಿಯಾಗಿತ್ತು, ಬರೀ ಹಾಲು ಹಾಕಿ ಟೀ ಮಾಡ್ತಾಯಿದ್ದೆ. ಇನ್ನು ಚಿಕ್ಕಮ್ಮ ಬಂದು ಅಂದರೆ ಮನೇಲಿ ಚಿಕ್ಕ ಮಕ್ಳು ಇರ್ತಾರಲ್ಲ, ಅಂಗನವಾಡಿಯಲ್ಲಿ ಕೊಡ್ತಾರಲ್ವ, ಅವ್ರ ಹತ್ರ ಹೋಗಿ ಇಸ್ಕೊಬಂದಿದ್ರು. ಇನ್ನು ಅದನ್ನು ಅಂದರೆ ಕೆಲವ್ರು ಕುಡಿತಾರೆ ಹಾಲು ಪುಡಿ ಟೀನ, ಕೆಲವ್ರು ಕುಡಿಯೋದಿಲ್ಲ. ಇನ್ನು ಯಾರು ಕುಡಿಯೋಲ್ಲ ಅವ್ರ ಮನೆಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ, ಅವರು ಯೂಸ್ ಮಾಡಲ್ಲ ಅಂದರೆ ಕೊಟ್ಟೆ ಕೊಡ್ತಾರೆ. ಅಂದರೆ ಯಾರ ಮನೆಗೆ ಅಂದರೆ ನಮಗೆ ಗೊತ್ತಿರೋರ ಮನೆ, ರಿಲೇಷನವ್ರ ಮನೇಲಿ ಮಾತ್ರ ನಾವು ಕೇಳ್ತೀವಿ, ಅಂದರೆ ಕೊಟ್ಟರೆ ಇಸ್ಕೊಂಬರ್ತೀವಿ. ಇನ್ನು ಹಾಗಾಗಿ ಇನ್ನು ಟೀ ತೊಗೊಂಬಂದು ಕೊಟ್ಟೆ, ಟೀ ಎಲ್ಲ ಕುಡಿದ್ರೆ. ಇದು ಸಂಜೆ ಟೈಮ್ ಫ್ರೆಂಡ್ಸ್, ಇದು ನೋಡ್ತಾ ಇರ್ಬೋದು. ನಮ್ಮ ಚಿಕ್ಕಪ್ಪ ನಮ್ಮ ಮಾವ ಇಷ್ಟೊಂದೆಲ್ಲ ತೆಗೆದುಬಿಟ್ಟಿದ್ದಾರೆ. ಅಂದರೆ ಶುಕ್ರವಾರ ಅದು ಸ್ವಲ್ಪ ಪೂಜೆ ಇದೆ, ಮನೆಯದೆಲ್ಲ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಬೇಸ್ಮಠ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವಾಗೆಲ್ಲ ತೆಗಿತಾ ಇದ್ದಾರೆ. ಒಂದೊಂದು ಹತ್ರ ಸ್ವಲ್ಪ ಕಲ್ಲು ಜಾಸ್ತಿ ಇರುತ್ತೆ, ಅಂದರೆ ಬಂಡೆ, ಒಂದೊಂದು ಹತ್ರ ಚೆನ್ನಾಗಿ ಎಳೆಯುತ್ತಾ ಇರುತ್ತೆ ಕುಣಿ. ಹಂಗೆ ಸ್ವಲ್ಪ ಹೆಂಗೋ ಗಡಾರಿ ಅದೆಲ್ಲ ತೊಗೊಂಡ್ಬಿಟ್ಟು ಕಷ್ಟಪಟ್ಟು ಇಷ್ಟೆಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಅದು ರೂಮ್ ಹತ್ರ ಸ್ವಲ್ಪ ತೆಗಿಬೇಕಿತ್ತು, ಅಲ್ಲಿ ಕೂಡ ಸ್ವಲ್ಪ ಜಾಗ ಮಾಡ್ಕೊಳ್ಳೋದಕ್ಕೆ ಡ್ರಮ್ಮೆಲ್ಲ ಅಲ್ಲೇ ಇಟ್ಟಿದ್ರು. ಇನ್ನು ನಮ್ಮ ಅಣ್ಣ ಒಂದು ಡ್ರಮ್ಮಿಂದ ಇನ್ನೊಂದು ಡ್ರಮ್ಗೆ ನೀರೆಲ್ಲ ಹಾಕ್ತಾಯಿದ್ದಾರೆ. ಈ ಕಡೆ ಪಕ್ಕದ ಮನೆ ಚಿಕ್ಕಮ್ಮ ಐತಲ್ವ, ಅವ್ರ ಪಕ್ಕದ ಮನೇಲಿ ಕೂಡ ಆಗಲಿ ಅವರು ಕೂಡ ಸ್ವಲ್ಪ ಬೇಸ್ಮಠ ಎಲ್ಲ ಹಾಕ್ಸಿದ್ರು. ಹಿಂಗೆ ತುಂಬ ಮನೆ ಬಂದುಬಿಟ್ಟಿದೆ ಫ್ರೆಂಡ್ಸ್. ಈ ಊರಿಗೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು 160 ಮನೆ ಬಂದಿದ್ದಾವಂತೆ. ಎಲ್ಲಿ ನೋಡಿದ್ರು ಕೂಡ ಫುಲ್ಲು ಬ್ಯುಸಿ ಅಷ್ಟು. ಇದು ಸುಮ್ಮನೆ ಕೆಲಸಕ್ಕೆ ಅಂದರೆ ಯಾರಿಗೆ ಹೋಗಬೇಕು ಯಾರಿಗೆ ಬಿಡಬೇಕು ಅನ್ನೋ ಒಂದು ಕನ್ಫ್ಯೂಸನ್ನಲ್ಲಿ ಕೂಡ ಇದ್ದಾರೆ ನಮ್ಮ ಅಣ್ಣವರೆಲ್ಲ ಕೂಡ. ಅಷ್ಟು ಗ್ಯಾರೆ ಕೆಲಸದಾರೆ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಏನೇ ಇಲ್ಲ ಅಂದರೂ ಕೂಡ ಒಪ್ಪಂದ ಕೊಡಬೇಕು, ಇಲ್ಲ ಕೂಲಿ ಅಂತಂದರೆ ಜಾಸ್ತಿ ಕೂಲಿ. ಇನ್ನು ಸಂಜೆ ಫ್ರೆಂಡ್ಸ್ ಇದು. ಇನ್ನು ನಮ್ಮ ತಂಗಿಯವರೆಲ್ಲ ಬಂದಿದ್ದರು, ಶುಕ್ರವಾರ ಪೂಜೆ ಇದೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಬಂದಿದ್ದರು. ಇನ್ನು ನಾನು ಬಂದು ಸ್ವಲ್ಪ ಫೇಸ್ ಎಲ್ಲ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ, ತುಂಬ ದಿನ ಆಗಿತ್ತು. ಕೆಲವರಿಗೆ ಕಡಲೆ ಹಿಟ್ಟು ಸೆಟ್ ಆಗುತ್ತೆ, ಕೆಲವರಿಗೆ ಅಕ್ಕಿ ಹಿಟ್ಟು ಸೆಟ್ ಆಗುತ್ತೆ. ನನಗೆ ಬಂದು ಅಕ್ಕಿ ಹಿಟ್ಟು ಸೆಟ್ ಆಗುತ್ತೆ ನನ್ನ ಫೇಸ್ಗೆ. ನಾನು ಯಾವಾಗಲೂ ಅಷ್ಟೇ, ಅಂದರೆ ಜಾಸ್ತಿ ಯಾವಾಗಲೂ ಇದು ಮಾಡ್ಕೊಳ್ಳಲ್ಲ. ಏನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಮುಖ ಶೈನಿಂಗ್ ಬರಲಿ ಅಂತ ಹೇಳ್ಬಿಟ್ಟು ಇನ್ನು ಅಕ್ಕಿ ಹಿಟ್ಟಿತ್ತು, ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟೆ ಅಂದರೆ ಅದರೊಳಗೆ ನಾನೇನು
ಹಾಕ್ಕೊಂಡಿಲ್ಲ, ಅರಿಶಿನ ಆಗಲಿ ಬೇರೆದೇನು ಕೂಡ ನಾನು ಸೇರಿಸಲಿಲ್ಲ. ಬರೀ ಅಕ್ಕಿ ಹಿಟ್ಟು ತೊಗೊಂಡ್ಬಿಟ್ಟು ಫಸ್ಟು ಮುಖನೆಲ್ಲ ನೀಟಾಗಿ ಸೋಪ್ ಹಾಕ್ಕೊಂಡು ತೊಳ್ಕೊಂಬಿಟ್ಟು ಆಮೇಲೆ ಅಕ್ಕಿ ಹಿಟ್ಟಿರುತ್ತಲ್ಲ ಅದು ಸ್ವಲ್ಪ ಜರಡಿ ಹಿಡಿದ್ಬಿಟ್ಟು ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಇನ್ನು ತುಟಿಗೆ ಅಷ್ಟೇ, ತುಟಿಗೆ ಹಚ್ಕೊಬಿಟ್ಟು ಸ್ವಲ್ಪ ನೀಟಾಗಿ ಸ್ಕ್ರಬ್ ಮಾಡಿಕೊಂಡ್ರು ಕೂಡ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಫೇಸ್ ಮಾತ್ರ. ನಾನು ಎಷ್ಟೋ ಸರ್ತಿ ಕಡಲೆ ಹಿಟ್ಟು ಹಚ್ಕೊಂಡು ಮುಂಚೆ, ಇವಾಗೆಲ್ಲ ಫಸ್ಟ್ ಎಲ್ಲ ಕಡಲೆ ಹಿಟ್ಟು ಯೂಸ್ ಮಾಡಿದ್ರೆ ಅಷ್ಟು ನನಗೆ ಮುಖಕ್ಕೆ ಕಡಲೆ ಹಿಟ್ಟು ಸೆಟ್ ಆಗ್ತಾ ಇರಲಿಲ್ಲ. ಸುಮ್ಮನೆ ಒಂಥರ ಗುಳ್ಳೆ ಗುಳ್ಳೆ ಆಗೋದು, ಮುಖ ಎಲ್ಲ ಒಂಥರ ಅನಿಸ್ತಾ ಇತ್ತು. ಇನ್ನು ನಾನು ಮುಂಚೆಯಿಂದನೂ ಅಕ್ಕಿ ಹಿಟ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟಿಂದ ನನ್ನ ಫೇಸ್ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟಲ್ಲೆಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ, ಮತ್ತು ಇಷ್ಟು ಫಾಸ್ಟಾಗಿ ಅಂದರೆ ಸ್ಕ್ರಬ್ ಮಾಡ್ಕೋಬಾರ್ದು. ಫೇಸ್ ಬಂದು ಸ್ವಲ್ಪ ನಿಧಾನಕ್ಕೇ ನಾವು ಇದು ಮಾಡ್ಕೋಬೇಕು. ಮತ್ತು ಸ್ವಲ್ಪ ಜಾಸ್ತಿ ಒರಟಿರುತ್ತಲ್ವ, ಅಕ್ಕಿ ಹಿಟ್ಟಾದರೂ ಕೂಡ ಸ್ವಲ್ಪ ಒರಟಿರುತ್ತೆ. ಕಡಲೆ ಹಿಟ್ಟು ಅಷ್ಟೊಂದು ಹೊರಟಿರಲ್ಲ, ಅಕ್ಕಿ ಹಿಟ್ಟು ಸ್ವಲ್ಪ ಹೊರಟಿರುತ್ತೆ. ಅದನ್ನು ಜಲ್ದಿ ಹಿಡಿದ್ಬಿಟ್ಟು ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೋಬೇಕು. ಫೇಸೆಲ್ಲ ಚೆನ್ನಾಗಾಗುತ್ತೆ. ಆಮೇಲೆ ಸ್ಕ್ರಬ್ ಮಾಡಿಕೊಂಡು ಒಂದು 10 ನಿಮಿಷ ಹಂಗೆ ಬಿಟ್ಕೊಂಡೆ. 10 ನಿಮಿಷ ಆದಮೇಲೆ ಸ್ವಲ್ಪ ಮುಖ ಎಲ್ಲ ನೀಟಾಗಿ ತೊಳ್ಕೊಬಂದೆ. ಏನೋ ಒಂಥರ ಫೇಸ್ ಎಲ್ಲ ಕ್ಲಿಯರ್ ಅಂತ ಅನಿಸ್ತಾಯಿತ್ತು, ಚೆನ್ನಾಗಿ ಅನಿಸ್ತಾಯಿತ್ತು. ಇನ್ನು ಆಯಿಲ್ ಸ್ಕಿನ್ ಇರುತ್ತಲ್ವ, ಅವರು ಕೂಡ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಇನ್ನು ನನ್ನ ಮೂಗು ಬಟ್ ಬಂದು ಅದು ಗೊಟ್ಟ ಅಂತಾರಲ್ವ, ಅದು ಅಂದರೆ ತಿರುಪು ಇಲ್ಲ, ತಿರುಪು ಹೋಗಿದೆ. ಅದು ಉದುರೋಗಿ ಒಂದು 4 ವರ್ಷ ಆಯಿತು ಅನಿಸುತ್ತೆ. ಇನ್ನೇನು 5 ವರ್ಷ ಹತ್ತತ್ರ ಆಯಿತು, ಅದು ಮುರಿದೋಗ್ಬಿಟ್ಟು. ಇದು ಮೇಲ್ಗಡೆದು ಒಂದಿದೆ ಸದ್ಯ, ನನ್ನ ಪುಣ್ಯ ಅದು ಮಾತ್ರ ಇದೆ. ಇನ್ನು ನಾನು ಯಾವಾಗಲೂ ಬಿಚ್ಚಲ್ಲ ಮುಖ ತೊಳ್ಕೊಂಡಾಗ. ಈಗ ಸ್ಕ್ರಬ್ ಮಾಡಿದ್ನಲ್ವ, ಅದಕ್ಕೆ ಮತ್ತೆ ಮಿಸ್ಸಾಗಿ ಬಿದ್ದೋಗುತ್ತೆ ಅದು, ಎಲ್ಲಿ ಪೀಕ್ಲೆಟ್ ಅಂತ ಹೇಳ್ಬಿಟ್ಟು ನಾನು ಅದನ್ನ ತೆಗ್ದಿಟ್ಬಿಟ್ಟು ಇನ್ನು ಫೇಸೆಲ್ಲ ಸ್ಕ್ರಬ್ ಮಾಡಿಕೊಂಡು ಇನ್ನು ತೊಳೆದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಂಬಿಟ್ಟು ಇನ್ನು ದೀಪ ಕೂಡ ಹಚ್ಚಿದೆ. ಗುರುವಾರ ಅಲ್ವಾ, ಕಂಪಲ್ಸರಿ ಪೂಜೆ ಮಾಡಲೇಬೇಕು. ಇನ್ನು ನನ್ನ ತಂಗಿ ಕೂಡ ಬಂದು ಹೋಗ್ಬಿಟ್ಟು ನಮ್ಮ ಜಗ್ಗು ಕರ್ಕೊಂಬಂದ. ಇನ್ನು ಮಕ್ಕಳೆಲ್ಲ ಬಂದಿದ್ದರು. ನಾಳೆ ಬಂದು ಶುಕ್ರವಾರ ಬಂದು ಟೈಮಿಂಗ್ಸು ಚಿಕ್ಕಮ್ಮ 2 ಹತ್ರ ಕೇಳ್ಕೊಬಂದರು. ಇನ್ನು ಎಷ್ಟು ಗಂಟೆಗೆ ಟೈಮ್ ಚೆನ್ನಾಗಿದೆ ಅಂತೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ 2 ಹತ್ರ ಕೇಳ್ಕೊಬಂದ್ರು ಕೂಡ ಒಂದೇ ಆನ್ಸರೇ ಹೇಳಿರೋದವರು. ಬೆಳಗ್ಗೆ ಒಂದು 6:30 ಒಳಗೆ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು, 6:30 ಒಳಗಡೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆ ಟೈಮು, ಚೆನ್ನಾಗಿರುತ್ತೆ, ಒಳ್ಳೆ ಲಕ್ಷ್ಮಿ ಕಳೆ ಅಂತಲೂ ಹೇಳಿದ್ದಾರೆ ಅವರು. ಇನ್ನು ಬೇರೆ ಟೈಮ್ ಇರುತ್ತೆ ಅನಿಸುತ್ತೆ, ಬೇರೆ ಟೈಮಲ್ಲಿದ್ದರೆ ಅಷ್ಟೊಂದು ಇದಿರಲ್ಲ. ಅದು ಕೂಡ ಒಳ್ಳೆ ಟೈಮ್ ಇರುತ್ತೆ, ಬಟ್ ಅಷ್ಟು ಇದಾಗೋದಿಲ್ಲ. ಇದು 6:30 ಒಳಗಡೆ ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ ಅಂತ ಹೇಳಿದರು. 2 ಹತ್ರ ಹೋಗಿ ಕೇಳಿದ್ರು ಕೂಡ 2 ಹತ್ರನೂ ಅದೇ ಥರ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಎಷ್ಟೊತ್ತಿದ್ರು ಕೂಡ 6:30 ಒಳಗಡೆ ಮನೆಗೆಲ್ಲ ಪೂಜೆ ಎಲ್ಲ ಮಾಡಬೇಕಂತ ಹೇಳಿಬಿಟ್ಟು ಇನ್ನು ನೈಟೇ ಎಲ್ಲ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀವಿ. ಇನ್ನು ಮಕ್ಕಳದು ಕೂಡ ಊಟ ಆಯಿತು, ಮಕ್ಕಳದೆಲ್ಲ ಊಟ ಮಾಡಿಸ್ಬಿಟ್ಟು ಇನ್ನು ನಾವು ಕೂಡ ಊಟ ಮಾಡಿಬಿಟ್ಟು ಇನ್ನು ಪಾತ್ರೆ ಅಂತೂ ರಾಶಿ ಪಾತ್ರೆ ಇದ್ದು 1-2 ಟಬ್ಬು ಮೇಲೆ ಇದ್ದು ಪಾತ್ರೆ. ಇನ್ನು ನಾನು ನಮ್ಮ ರೋಜಗೂ ಎಲ್ಲ ಹಾಕೊಂಡ್ಬಿಟ್ಟು ಎಲ್ಲ ತೊಳೆದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಟಿ ವಿ ನೋಡ್ಕೊಂಡಿರೋಣ, ಅಟ್ಲೀಸ್ಟ್ ಒಂದು 12 ಗಂಟೆ ಮೇಲ್ಪಟ್ಟು ಇನ್ನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಮಾತಾಡಿಕೊಂಡು ಪಾತ್ರೆ ಎಲ್ಲ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ರೋಜ ಬಂದು ಎಲ್ಲ ನೀಟಾಗಿ ಇದು ಸ್ಕ್ರಬ್ ತೊಗೊಂಡು ಮತ್ತು ವಿಮ್ ಜೆಲ್ ಎಲ್ಲ ತೊಗೊಂಡು ನೀಟಾಗಿ ಉಜ್ಜಿ ಕೊಡ್ತಾಯಿದ್ದಾಳೆ. ನಾನು ಹಂಗೆ ತೊಳೆದು ಸ್ವಲ್ಪ ತೊಗೊಂಡೋಗಿ ಹಂಗೆ ಅಂದರೆ ಸ್ಟ್ಯಾಂಡಿಗೆ ಎಲ್ಲ ಜೋಡಿಸ್ಬಿಟ್ಟು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ತೊಳಿತಾ ಇದ್ದೀನಿ. ಅವಳೆಲ್ಲ ನೀಟಾಗಿ ತಿಕ್ಕೊಟ್ಟಂಗೆಲ್ಲ ನಾನು ತೊಳಿತಾ ಇದ್ದೆ. ಹೀಗೆ ಕೆಲಸ ತುಂಬ ಕೆಲಸ ಇರುತ್ತೆ. ಅಟ್ಲೀಸ್ಟ್ ಒಂದು 2 ಗಂಟೆಯಿಂದನೂ 2 ಗಂಟೆಯಿಂದ ಅಡುಗೆ ಸ್ಟಾರ್ಟ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ಒಂದು 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆದರೆ ಮತ್ತು ಸ್ನಾನಗಿನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 6 ಗಂಟೆ ಆಗೇ ಬಿಡುತ್ತೆ. ಒಂದು ½ ಅವರ್ಗೆ ಪೂಜೆ ಮಾಡಿ ಮುಗಿಸ್ಬೋದನ್ನೋ ಪ್ಲ್ಯಾನಿಂಗ್ ಇದೆ, ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಅಲ್ವಾ, ಶುಕ್ರವಾರ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇರ್ತಾರೆ ಹಬ್ಬ. ಅಂದರೆ ನಾವು ಯಾವ ವರ್ಷವೂ ಅಂದರೆ ಲಕ್ಷ್ಮಿನ ಕೂರಿಸ್ಬಿಟ್ಟು ಆ ಥರ ಎಲ್ಲ ಏನೂ ಮಾಡಿಲ್ಲ ಹಬ್ಬ. ಅದು ಮುಂಚೆಯಿಂದಲೇ ನಡ್ಸ್ಕೊಬಂದಿದ್ರೆ ಮಾಡೋದಕ್ಕೆ ಚೆನ್ನಾಗೆ, ಇವಾಗ ಸೆಂಟ್ರಲ್ಲಿ ಮಾಡೋದಕ್ಕಾಗಲ್ಲ. ಅಂದರೆ ಈ ಸತಿ ಕೂಡ ಸ್ಟಾರ್ಟ್ ಮಾಡಿದ್ರು ಕೂಡ 5 ವರ್ಷ ಇಲ್ಲ 3 ವರ್ಷ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಇನ್ನು ಮನೆಯಲ್ಲೇ ಸಿಂಪಲಾಗೆ ದೇವ್ರ ಫೋಟೋ ಇರುತ್ತಲ್ಲ, ದೇವ್ರ ಫೋಟೋಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಕಳಶ ಇಡೋದು ಮತ್ತು ಲಕ್ಷ್ಮಿನ ಕೂರಿಸೋದು ಅದೆಲ್ಲ ಕೂಡ ಮಾಡಿಲ್ಲ ಯಾವಾಗಲೂ ಕೂಡ. ನೋಡಬೇಕು ಮುಂದೆ ಏನಾದರೂ ಮಾಡ್ತೀವೇನೋ ಗೊತ್ತಿಲ್ಲ. ಒಟ್ಟು ಆ ದೇವಿ ಆಶೀರ್ವಾದ ಇದ್ದರೆ ಪೂಜೆ ಮಾಡಲೇಬೇಕು ಮನೇಲಿ ಅಂತಂದರೆ ಅಮ್ಮ ಮಾಡಿಸ್ಕೊತಾಳೆ, ಇಲ್ಲಾಂದರೆ ಇಲ್ಲ. ಅಷ್ಟೊಂದು ಇದು ಮಾಡೋದಕ್ಕಾಗೋದಿಲ್ಲ, ಸಿಂಪಲಾಗಿ ಪೂಜೆ ಮಾಡ್ತೀವಿ ಅಷ್ಟೇ ಮನೇಲಿ. ಕೆಲವರೆಲ್ಲ ತುಂಬ ಗ್ರ್ಯಾಂಡಾಗೆ ಮಾಡ್ತಾ ಇರ್ತಾರೆ, ನೋಡಿದ್ರು ಕೂಡ ಒಂಥರ ಖುಷಿ ಆಗುತ್ತಪ್ಪ. ನಿಜವಾಗ್ಲೂ ಅವರೆಲ್ಲ ಮಾಡೋದು ನೋಡಿದ್ರೆ ನಾವು ಯಾಕೆ ಮಾಡಬಾರ್ದು ಅನ್ನೋ ಮೈಂಡ್ ಸೆಟ್ ಕೂಡ ಬಂದುಬಿಡುತ್ತೆ ಒಂದೊಂದ್ಸತಿ. ಅಂದರೆ ಕಳಶ ಇಡೋದು ಮತ್ತು ದೇವರು ಮುಖವಾಡ ಇಡೋದು,
ಸೀರೆ ಉಡ್ಸೋದು ಇದೆಲ್ಲ ನೋಡ್ತಾ ಇದ್ದರೆ ಫೋನಲ್ಲೆಲ್ಲ ನಿಜವಾಗ್ಲೂ ಏನೋ ಒಂಥರ ಇಂಟ್ರೆಸ್ಟ್ ಬರುತ್ತೆ, ನೋಡೋದಕ್ಕೂ ಕೂಡ ಒಂಥರ ತುಂಬ ಖುಷಿ ಅನಿಸುತ್ತೆ, ಮನಸ್ಸು ಕೂಡ ಸಮಾಧಾನ ಆಗುತ್ತೆ ಆ ಥರ ಎಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ. ಆದರೂ ಕೂಡ ತುಂಬ ಟೈಮ್ ತೊಗೊಳುತ್ತೆ, ಮತ್ತು ಇರಬೇಕು ಹೆಲ್ಪ್ ಮಾಡೋರು ಇರಬೇಕು. ಅದೆಲ್ಲ ಸ್ವಲ್ಪ ನಮ್ಗೆ ಏನೇನು ಐಟಮ್ ಬೇಕಾದೆಲ್ಲ ತಂದು ಕೊಡೋರಿದ್ರೆ ಆರಾಮ್ಸೆ ಮಾಡ್ಕೋಬೋದು. ಬಟ್ ಎಲ್ಲ ಕೂಡ ಒಬ್ಬೊಬ್ಬರೇ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ಸ್ಟಾರ್ಟ್ ಮಾಡಿದ್ರೆ ಒಂದು 3 ವರ್ಷ ಅಂತೂ ಕಂಪಲ್ಸರಿ ಮಾಡಲೇಬೇಕು. 3 ವರ್ಷ ಇಲ್ಲ 5 ವರ್ಷ ನೋಡೋಣ, ಮುಂದಿನ ವರ್ಷದಿಂದ ಏನನ್ನ ಸ್ಟಾರ್ಟ್ ಮಾಡಿದ್ರೆ ಮಾಡ್ತೀವಿ. ಸದ್ಯಕ್ಕೆ ಈಗಂತೂ ಏನಿಲ್ಲ, ಮನೇಲಿ ಸಿಂಪಲ್ಲಾಗೆ ಪೂಜೆ ಮಾಡ್ತಾ ಇರ್ತೀವಿ ಅಷ್ಟೇ. ಇನ್ನು ನಾನು ನಮ್ಮ ತಂಗಿ ಬಂದುಬಿಟ್ಟು ಇನ್ನು ಮಾತಾಡ್ಕೊತ ಪಾತ್ರೆ ಎಲ್ಲ ತೊಳಿತಾ ಇದ್ದೀವಿ. ಜಾಸ್ತಿ ಪಾತ್ರೆನೇ ಇದ್ದು. ಇನ್ನು ಚಿಕ್ಕಮ್ಮ ಬಂದು ಮನೆ ಒಳಗೆಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೊತಾ ಇದ್ರು. ಇನ್ನು ಇವಾಗೆಲ್ಲ ಸ್ವಲ್ಪ ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ಬಿಟ್ಟು ಇನ್ನೊಂದು ಸತಿ ನೆಲ ಒರೆಸ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಇನ್ನು ಅಂದರೆ ಮನೆಯಲ್ಲೇ ಕ್ಲೀನ್ ಮಾಡಿದ್ರೆ ಇನ್ನು ಅಂದರೆ ಎಲ್ಲರೂ ಕೂಡ ಹೊರಗಡೆ ಮಲ್ಕೊತಾರಲ್ವ, ಅಷ್ಟೊಂದೇನು ಇರೋದಿಲ್ಲ. ಅದಕ್ಕೋಸ್ಕರ ಸದ್ಯಕ್ಕೆ ಇವಾಗ ಒಂದು ಸತಿ ನೀಟಾಗೆಲ್ಲ ಸ್ಟವ್ ಗಿವೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳೋಣ ಅಂತ ಹೇಳಿ ಚಿಕ್ಕಮ್ಮ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಪೂಜೆಗೆ ಏನೇನು ಐಟಮ್ ಬೇಕೋ ಅದೆಲ್ಲ ಕೂಡ ನನ್ನ ತಮ್ಮ ತಂದಿದ್ದ. ಇನ್ನು ಹೂವಿನ ರೇಟ್ ಅಂತೂ ಕೇಳೋದಕ್ಕೆ ಆಗೋಲ್ಲ, ಅಷ್ಟು ರೇಟ್ ಆಗಿಬಿಟ್ಟಿತ್ತಂತೆ. 400 ರೂಪಾಯಿ 500 ರೂಪಾಯಿ ಕೂಡ ಹೇಳಿದ್ದಾರೆ. ಹಬ್ಬ ಏನು ಮಾಡೋದು, ಅವ್ರು ಇವಾಗ ಈ ಸೀಸನಲ್ಲಿ ಎಷ್ಟು ಕೇಳ್ತಾರೋ ಅಷ್ಟೇ ಕೊಟ್ಟು ತೊಗೊಂಬರಬೇಕಾಗುತ್ತೆ, ಅನಿವಾರ್ಯ. ಇಲ್ಲ ಪೂಜೆ ಹಬ್ಬ ಅಂದರೂ ಕೂಡ ಎಲ್ಲರ ಮನೆಯಲ್ಲೂ ಮಾಡಲೇಬೇಕಾಗುತ್ತಲ್ಲ, ತೀರಾ ಅಷ್ಟಿಷ್ಟು ಕೊಟ್ಟು ತರಲಾರ್ದು ಕೂಡ ಅದರಲ್ಲಿ ಅರ್ಧನಾದರೂ ತೊಗೊಂಡು ಬಂದು ಮಾಡಲೇಬೇಕಾಗುತ್ತೆ. ಆ ಥರ ಇರುತ್ತೆ ಪರಿಸ್ಥಿತಿ. ನಿಜವಾಗ್ಲೂ 1-2-3 ದಿನ ಮುಂಚೆನೇ ತೊಗೊಂಬಂದರೂ ಕೂಡ ನಡೆಯುತ್ತೆ. ಆದರೂ ಕೂಡ ಅವಾಗ್ಲೂ ಅಷ್ಟೇ ರೇಟೇ. ಯಾವಾಗ್ಲೂ ಹಬ್ಬ ಇನ್ನೊಂದು ವಾರ ಇದೆ ಅನ್ನೋಷ್ಟರೊಳಗೆ ಆಗಲೇ ರೇಟೆಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಅಷ್ಟು ರೇಟ್ ಇರುತ್ತೆ. ಇನ್ನು ಒಂದು 1/4% ಕೆಲಸ ಎಲ್ಲ ನೈಟೇ ಮುಗಿಸ್ಕೊಬಿಟ್ಟಿವಿ ನಾವು. ಮತ್ತು ಬೆಳಗ್ಗೆ ಎದ್ಬಿಟ್ಟು ತುಂಬ ಕೆಲಸ ಇರುತ್ತೆ. ಮತ್ತು ಮಕ್ಕಳು ಬೇರೆ ಇದ್ದಾರಲ್ವ, ಅವ್ರಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೆ ರೆಡಿ ಮಾಡಿಸಿ ಮತ್ತು ನಾವೆಲ್ಲ ರೆಡಿಯಾಗಿ ಪೂಜೆಗೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಅದು ತುಂಬ ರಿಸ್ಕ್ ಆಗಿಬಿಡುತ್ತೆ. ಮತ್ತು ಪೂಜೆಗೆಲ್ಲ ಪ್ರತಿಯೊಂದು ಐಟಮು ಇರಬೇಕಲ್ವ, ಮತ್ತು ಅದು ಕೊಡು ಇದು ಕೊಡು ಅಂತೇಳ್ಬಿಟ್ಟು ಸುಮ್ಮನೆ ಅಂದರೆ ತಾರಾಡೋದು ಬೇಡ ಅಂತ ಹೇಳಿ ಎಲ್ಲ ನೈಟೇ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿಕೊಂಡು. ಇನ್ನು ಚಿಕ್ಕಮ್ಮ ಬಂದು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದಾರೆ, ನೆಲೆಲ್ಲ ಒರೆಸ್ಕೊಬರ್ತಾಯಿದ್ದಾರೆ ಕಸ ಗುಡಿಸ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.